ಕನ್ನಡ ಸಿರಿಯ ಈ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆಗೂಡಲು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಉಪಯುಕ್ತ ತರಗತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಸಾಧನೆಯ ಹಾದಿಗೆ ನಮ್ಮ ಕನ್ನಡದ ಸಿರಿ ಹೊನ್ನಸಿರಿ ಶುಭವಾಗಲಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ಯುಜಿಸಿ ನೆಟ್, ಕೆಸೆಟ್ ಮತ್ತು ಎಲ್ಲ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಶ್ರಮಿಸುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ ಪಠ್ಯಕ್ರಮ ಆಧಾರಿತ ವಿಶೇಷ ತರಗತಿಗಳನ್ನು ಹಮ್ಮಿಕೊಂಡಿದೆ. ಈ ಅವಕಾಶವನ್ನು ನೀವೆಲ್ಲ ಸದುಪಯೋಗಪಡಿಸಿಕೊಂಡು ಆದಷ್ಟು ಬೇಗ ಯುಜಿಸಿ ನೆಟ್, ಕೆಸೆಟ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಎಂದು ಶುಭ ಹಾರೈಸುತ್ತೇನೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಪ್ರಸ್ತುತ ತರಗತಿಯಲ್ಲಿ ಅಶೋಕನ ಶಾಸನಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಶೋಕನ ಶಾಸನಗಳಿಗೆ ಸಂಬಂಧಿಸಿದ ಆಧಾರ ಗ್ರಂಥಗಳನ್ನು ನೋಡುವುದಾದರೆ, ಕರ್ನಾಟಕ ಶಾಸನ ಸಮೀಕ್ಷೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ, ಶಾಸನ ವ್ಯಾಸಂಗ ಸಂಪುಟ 1 ಮತ್ತು 2 ಡಾಕ್ಟರ್ ಎಂ ಕಲಬುರ್ಗಿ, ಕರ್ನಾಟಕ ಇತಿಹಾಸ ದರ್ಶನ ಕರ್ನಾಟಕ ಇತಿಹಾಸ ಅಕಾಡೆಮಿ, ಕನ್ನಡ ಶಾಸನ ಕೈಪಿಡಿ ಪ್ರೊಫೆಸರ್ ಎಲ್ ಬಸವರಾಜು, ಕರ್ನಾಟಕದ ಇತಿಹಾಸದ ಆಕಾರಗಳು ಡಾಕ್ಟರ್ ಎಸ್ ಶ್ರೀಕಂಠಶಾಸ್ತ್ರಿ, ಎಪಿಗ್ರಾಫಿಯಾ ಕರ್ನಾಟಕ ಪರಿಷ್ಕೃತ ಸಂಪುಟಗಳು ಮೈಸೂರು ವಿಶ್ವವಿದ್ಯಾಲಯ, ಕರ್ನಾಟಕ ಶಾಸನ ಕೈಪಿಡಿ ಡಾಕ್ಟರ್ ದೇವರ ಕೊಂಡಾರೆಡ್ಡಿ, ಶಾಸನ ಸಂಪದ ಡಾಕ್ಟರ್ ದೇವರ ಕೊಂಡಾರೆಡ್ಡಿ, ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿ ಡಾಕ್ಟರ್ ಸೂರ್ಯನಾಥ ಕಾಮತ್, ಶಾಸನಗಳ ಹಿನ್ನೆಲೆಯಲ್ಲಿ ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿ ಡಾಕ್ಟರ್ ಬಿ ರಾಜಶೇಖರಪ್ಪ, ಕರ್ನಾಟಕದ ಅಶೋಕನ ಶಾಸನಗಳು ಪ್ರೊಫೆಸರ್ ಬಿ ಕೃಷ್ಣಪ್ಪ, ಮಸ್ಕಿ ಮತ್ತು ಸನ್ನತಿ ಶಾಸನಗಳ ಅಧ್ಯಯನ ಪುರಾತತ್ವ ಇಲಾಖೆ ವರದಿಗಳು ಕನ್ನಡ ಅನುವಾದ, ಕನ್ನಡ ಶಾಸನಗಳ ಭಾಷಿಕ ಅಧ್ಯಯನ ಡಾಕ್ಟರ್ ಕೆ ಕುಶಾಲಪ್ಪ ಗೌಡ, ಅಶೋಕನ ಶಾಸನಗಳು ಡಾಕ್ಟರ್ ಸಿ ಸೋಮಶೇಖರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೌರ್ಯ ಚಕ್ರವರ್ತಿ ಅಶೋಕನ ಧಮ್ಮಶಾಸನಗಳು ಪ್ರೊಫೆಸರ್ ಜಿ ಕೆ ದೇವರಾಜಸ್ವಾಮಿ, ಕನ್ನಡ ಲಿಪಿಯ ಉಗಮ ಮತ್ತು ವಿಕಾಸ ಡಾಕ್ಟರ್ ಎ ವಿ ನರಸಿಂಹಮೂರ್ತಿ, ಶಾಸನ ಶಾಸ್ತ್ರ ಪ್ರವೇಶ ಡಾಕ್ಟರ್ ಕೆ ಅನಂತರಾಮು, ಕನ್ನಡ ಶಾಸನಗಳ ಸಾಹಿತ್ಯಿಕ ಸಾಂಸ್ಕೃತಿಕ ಮೌಲ್ಯ ಡಾಕ್ಟರ್ ಮಾಧವ ಎನ್ ಪೇರಜೆ, ಶಾಸನ ಸಂಶೋಧನೆ ಪ್ರೊಫೆಸರ್ ಶಾ ಶೆಟ್ಟರ್, ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿ ಪತ್ರಿಕೆಗಳು ಧಾರವಾಡ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಶಾಸನ ಅಧ್ಯಯನ ಪಠ್ಯಪುಸ್ತಕ ಸರಣಿ ಹಂಪಿ. ಇಷ್ಟು ಪುಸ್ತಕಗಳು ಪ್ರಮುಖವಾಗಿ ಅಶೋಕನ ಶಾಸನಗಳ ಮೇಲೆ ಬೆಳಕನ್ನು ಚೆಲ್ಲುತ್ತವೆ ಎಂದು ಹೇಳಲಾಗಿದೆ. ಇವುಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆ ಕೇಳ್ಬೋದು, ದಯವಿಟ್ಟು ನೋಡಿಕೊಳ್ಳಿ. ಇದು ಅಶೋಕ ಅವರ ಕಾಲ್ಪನಿಕ ಭಾವಚಿತ್ರ. ಅಶೋಕ ಮಹಾಶಯ ಅವರ ಕಾಲ್ಪನಿಕ ಭಾವಚಿತ್ರವಾಗಿದೆ, ನೋಡ್ಕೊಳ್ಳಿ. ಇನ್ನು ಅಶೋಕನ ಶಾಸನಗಳಿಗೆ ಸಂಬಂಧಿಸಿದಂತೆ ಅಶೋಕನ ಶಾಸನಗಳ ಹಿನ್ನೆಲೆಯನ್ನು ನೋಡುವುದಾದರೆ, ಮೌರ್ಯ ಸಾಮ್ರಾಜ್ಯ. ಅಶೋಕನು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ ಮೌರ್ಯ ಸಾಮ್ರಾಜ್ಯದ ಮಹಾನ್ ದೊರೆ.
ಅಶೋಕನು ಎಷ್ಟನೇ ಶತಮಾನದಲ್ಲಿ? ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಆಳ್ವಿಕೆಯನ್ನು ನಡೆಸಿದಂತಹ ಮೌರ್ಯ ಸಾಮ್ರಾಜ್ಯದ ಮೌರ್ಯ ಸಾಮ್ರಾಜ್ಯದ ಮಹಾನ್ ದೊರೆ ಯಾರಾಗಿದ್ರು? ನಮ್ಮ ಅಶೋಕ ಎಂದು ಹೇಳಬಹುದು. ಬಿರುದು: ಇವನನ್ನು ಶಾಸನಗಳಲ್ಲಿ ದೇವನಾಂಪಿಯ ಪಿಯದಸ್ಸಿ ಅಂದರೆ ದೇವರಿಗೆ ಪ್ರಿಯನಾದವನು ಎಂದು ಕರೆಯಲಾಗಿದೆ. ಅಶೋಕನ ಬಿರುದು ಯಾವುದು? ದೇವನಾಂಪಿಯ ಪಿಯದಸ್ಸಿ ಅಂತ ದೇವರಿಗೆ ಪ್ರಿಯನಾದವನು ಎಂದು ಆ ಶಾಸನಗಳಲ್ಲಿ ಇವನನ್ನು ಕರೆಯಲಾಗಿದೆ. ಇನ್ನು ಇತಿಹಾಸದ ತಳಹದಿಯನ್ನು ನಾವು ನೋಡೋದಾದರೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಜೆಗಳಿಗಾಗಿ ಲಿಖಿತ ಆಜ್ಞೆಗಳನ್ನು ಮತ್ತು ಸಂದೇಶಗಳನ್ನು ಬಂಡೆಗಳ ಮೇಲೆ ಕೆತ್ತಿಸಿದ ಕೀರ್ತಿ ಅಶೋಕನಿಗೆ ಸಲ್ಲುತ್ತದೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಜೆಗಳಿಗೋಸ್ಕರ ಲಿಖಿತ ಆಜ್ಞೆಗಳನ್ನು ಅಂದರೆ ಬರವಣಿಗೆಯ ಮೂಲಕ ಆಜ್ಞೆಗಳನ್ನು ಮತ್ತು ಸಂದೇಶಗಳನ್ನು ಬಂಡೆಗಳ ಮೇಲೆ ಕೆತ್ತಿಸಿದಂತಹ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಅಶೋಕನಿಗೆ ಸಲ್ಲುತ್ತದೆ ಅಲ್ವಾ. ಇನ್ನು ಲಿಪಿ ವಿಶ್ಲೇಷಣೆಯನ್ನು ನಾವು ನೋಡೋದಾದರೆ, ಅಶೋಕನ ಶಾಸನಗಳನ್ನು ಬ್ರಿಟಿಷ್ ಇತಿಹಾಸಕಾರರಾದ ಜೇಮ್ಸ್ ಪ್ರಿನ್ಸೆಪ್ ಅವರು 1837ರಲ್ಲಿ ಮೊದಲ ಬಾರಿಗೆ ಯಶಸ್ವಿಯಾಗಿ ಓದಿದರು. ಈ ಪಾಯಿಂಟ್ ಕೂಡ ಬಹಳ ಮುಖ್ಯವಾಗಿದೆ, ನೋಡ್ಕೊಳ್ಳಿ. ಅಶೋಕನ ಶಾಸನಗಳನ್ನು ಅಶೋಕನ ಶಾಸನಗಳನ್ನು ಬ್ರಿಟಿಷ್ ಇತಿಹಾಸಕಾರ ಜೇಮ್ಸ್ ಪ್ರಿನ್ಸೆಪ್ ಅವರು ಎಷ್ಟರಲ್ಲಿ? 1837ರಲ್ಲಿ ಮೊದಲ ಬಾರಿಗೆ ಯಶಸ್ವಿಯಾಗಿ ಓದಿದರು. ಪ್ರಶ್ನೆ ನಿಮಗೆ ಕೇಳ್ಬೋದು, ಅಶೋಕನ ಶಾಸನವನ್ನು ಓದಿದವರು ಯಾರು ಅಂತ ಕೇಳ್ಬೋದು. ಯಾರು? ಬ್ರಿಟಿಷ್ ಇತಿಹಾಸಕಾರ ಜೇಮ್ಸ್ ಪ್ರಿನ್ಸೆಪ್ ಅವರು 1837ರಲ್ಲಿ ಅಶೋಕನ ಶಾಸನವನ್ನು ಯಶಸ್ವಿಯಾಗಿ ಓದಿದರು ಮೊದಲ ಬಾರಿಗೆ ಎಂದು ಹೇಳಲಾಗಿದೆ. ನಂತರ ಅಶೋಕನ ಶಾಸನಗಳ ಪ್ರಕಾರಗಳು ಮತ್ತು ಲಿಪಿಯನ್ನು ನೋಡೋದಾದರೆ, ಅಶೋಕ ಶಾಸನಗಳನ್ನು ಅವನು ಮಂಡಿಸ್ತಾ ಅಲ್ವಾ, ಕೆತ್ತಿಸ್ತಾ ಅಲ್ವಾ, ಅದು ಯಾವ್ಯಾವ ಪ್ರಕಾರಗಳು ಶಾಸನಗಳನ್ನು ಅಶೋಕ ಕೆತ್ತಿಸ್ತಾ, ಮತ್ತು ಆ ಶಾಸನಗಳಲ್ಲಿ ಉಲ್ಲೇಖವಾಗಿರುವಂಥ ಲಿಪಿಗಳನ್ನು ನೋಡೋದಾದರೆ, ಶಾಸನಗಳ ವಿಧಗಳು. 1. ಬೃಹತ್ ಬಂಡೆ ಶಾಸನಗಳು. ಇವು 14 ಪ್ರಮುಖ ಆಜ್ಞೆಗಳನ್ನು ಒಳಗೊಂಡಿವೆ. ಇವು ಸಾಮ್ರಾಜ್ಯದ ಗಡಿ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಮೊದಲನೇದು ಯಾವುದು? ಬೃಹತ್ ಬಂಡೆ ಶಾಸನಗಳು. ಬಂಡೆ ಶಾಸನಗಳನ್ನು ನಾವು ನೋಡೋದಾದರೆ, ಇವು 14 ಪ್ರಮುಖ ಆಜ್ಞೆಗಳನ್ನು ಒಳಗೊಂಡಿವೆ. ಎಷ್ಟು ಆಜ್ಞೆ? 14 ಪ್ರಮುಖ ಆಜ್ಞೆಗಳನ್ನು ಒಳಗೊಂಡಿದೆ. ಅದರ ಜೊತೆಗೆ ಇವು ಸಾಮ್ರಾಜ್ಯದ ಗಡಿ ಭಾಗಗಳಲ್ಲಿ ಹೆಚ್ಚಾಗಿ ನಾವು ಬೃಹತ್ ಬಂಡೆ ಶಾಸನಗಳನ್ನು ನಾವು ನೋಡ್ಬೋದು. ನಂತರ ಲಘು ಬಂಡೆ ಶಾಸನಗಳು. ಇವು ಅಶೋಕನ ವೈಯಕ್ತಿಕ ಜೀವನ ಮತ್ತು ಬೌದ್ಧ ಧರ್ಮದೊಂದಿಗೆ ಅವನ ಸಂಬಂಧವನ್ನು ತಿಳಿಸುತ್ತದೆ. ಬಂಡೆ ಶಾಸನಗಳು ಏನು ಹೇಳುತ್ತೆ ಅಂತಂದರೆ, ಅಶೋಕನ ವೈಯಕ್ತಿಕ ಜೀವನ ಮತ್ತು ಬೌದ್ಧ ಧರ್ಮದೊಂದಿಗೆ ಅವನ ಸಂಬಂಧ ಯಾವ ಥರ ಇತ್ತು ಅನ್ನೋದನ್ನು ನಾವು ಲಘು ಬಂಡೆ ಶಾಸನಗಳಲ್ಲಿ ನಾವು ನೋಡ್ಬೋದು. ಮುಂದುವರೆದು ಸ್ತಂಭ ಶಾಸನ. ಸುಂದರವಾದ ಏಕಶಿಲಾ ಕಂಬಗಳ ಮೇಲೆ ಕೆತ್ತಲಾದ ರಾಜಾಜ್ಞೆಗಳು ಅಲ್ವಾ. ಸ್ತಂಭ ಶಾಸನ ಅಂತಂದರೆ ಸುಂದರವಾದಂಥ ಏಕಶಿಲಾ ಕಂಬಗಳ ಮೇಲೆ, ಸುಂದರವಾಗಿರುವಂಥ ಏಕಶಿಲಾ ಕಂಬ ಅಂದರೆ ಒಂದೇ ಶಿಲೆಯ ಮೇಲೆ, ಆ ಶಿಲೆಯ ಕಂಬದ ಮೇಲೆ ಕೆತ್ತಲಾದಂಥ ರಾಜಾಜ್ಞೆಗಳನ್ನು ಸ್ತಂಭ ಶಾಸನಗಳು ಅಂತ ಕರೀತಾರೆ. ನಂತರ ಗುಹಾ ಶಾಸನಗಳು. ಧಾರ್ಮಿಕ ಸನ್ಯಾಸಿಗಳಿಗೆ ವಸತಿಗಳಿಗಾಗಿ ಗುಹೆಗಳನ್ನು ದಾನ ನೀಡಿದ ವಿವರಗಳು ಇಲ್ಲಿವೆ. ಉದಾಹರಣೆ, ಬರಾಬರ್ ಗುಹೆಗಳು. ಈ ಗುಹಾಶಾಸನ ಏನು ಅಂತಂದರೆ, ಧಾರ್ಮಿಕ ಸನ್ಯಾಸಿಗಳಿಗೆ ವಸತಿಗಳಿಗಾಗಿ ಗುಹೆಗಳನ್ನ ದಾನ ನೀಡಿದಂಥ ವಿವರಗಳನ್ನು ಹೇಳುವಂಥ ಶಾಸನ ಯಾವುದು? ಗುಹಾಶಾಸನಗಳು. ಆಯಿತಾ. ಧಾರ್ಮಿಕ ಸನ್ಯಾಸಿಗಳಿಗೋಸ್ಕರ ಅವರ ಒಂದು ವಸತಿಗೋಸ್ಕರ ನಿರ್ಮಿಸಿದಂಥ ಗುಹೆಗಳು. ಉದಾಹರಣೆ ನೋಡೋದಾದರೆ ಬರಾಬರ್ ಶಾಸನ ಗುಹಾಶಾಸನಕ್ಕೆ ಉದಾಹರಣೆ. ಮುಂದುವರೆದು ಪ್ರಮುಖ ಶಾಸನಗಳು ಮತ್ತು ಸಂದೇಶಗಳು.
ಅಶೋಕನು ಹೊರಡಿಸಿರುವಂತಹ ಶಾಸನಗಳಲ್ಲಿ ನಾನು ಪ್ರಮುಖವಾದಂತಹ ಶಾಸನಗಳು ಮತ್ತು ಅವುಗಳ ಸಂದೇಶವನ್ನು ಮಾತ್ರ ಇಲ್ಲಿ ನಾನು ಕೊಟ್ಟಿದ್ದೀನಿ. ಹಾಗಾದರೆ ಪ್ರಮುಖ ಸಂದೇಶಗಳು ಯಾವುದು ಮತ್ತು ಶಾಸನಗಳ ಹಾಗಾದರೆ ಪ್ರಮುಖ ಶಾಸನಗಳು ಯಾವುದು ಮತ್ತು ಆ ಶಾಸನಗಳು ಹೇಳಿರುವಂತಹ ಸಂದೇಶಗಳು ಯಾವುದು ಅನ್ನೋದನ್ನು ನೋಡೋದಾದರೆ ಮುಖ್ಯವಾಗಿ 13ನೇ ಬಂಡೆ ಶಾಸನ. ಇದು ಅತ್ಯಂತ ಪ್ರಮುಖವಾದ ಶಾಸನವಾಗಿದೆ. ಇದು ಕ್ರಿಸ್ತಪೂರ್ವ 261ರಲ್ಲಿ ನಡೆದ ಭೀಕರ ಕಳಿಂಗ ಯುದ್ಧದ ವಿವರಗಳನ್ನು ನೀಡುತ್ತದೆ. ಯುದ್ಧದ ಸಾವು ನೋವುಗಳಿಂದ ಅಶೋಕನ ಮನಪರಿವರ್ತನೆಯಾದದ್ದನ್ನು ಇದು ವಿವರಿಸುತ್ತದೆ. 13ನೇ ಬಂಡೆ ಶಾಸನ ಇದು 13ನೇ ಬಂಡೆ ಶಾಸನ ಬಹಳ ಮುಖ್ಯವಾದಂತಹ ಶಾಸನವಾಗಿದೆ. ಇದು ಕ್ರಿಸ್ತಪೂರ್ವ 261ರಲ್ಲಿ ನಡೆದಂತಹ ಭೀಕರ ಕಳಿಂಗ ಯುದ್ಧದ ವಿವರವನ್ನು ನೀಡುವಂತಹ ಶಾಸನ ಯಾವುದು? 13ನೇ ಬಂಡೆ ಶಾಸನ. ಯುದ್ಧದ ಸಾವು ನೋವುಗಳಿಂದ ಅಶೋಕನ ಮನಸ್ಸು ಪರಿವರ್ತನೆಯಾಗುತ್ತೆ. ಅದನ್ನು ಇಲ್ಲಿ 13ನೇ ಬಂಡೆ ಶಾಸನದಲ್ಲಿ ಅಶೋಕ ಕೆತ್ತಿಸಿದ್ದಾನೆ, ವಿವರಿಸಿದ್ದಾನೆ ಈ ಶಾಸನದಲ್ಲಿ ಎಂದು ಹೇಳಬಹುದು. ನಂತರ ಅಶೋಕನ ಧರ್ಮ ಸಂದೇಶಗಳು ಏನು ಅನ್ನೋದನ್ನು ನೋಡೋದಾದರೆ, ತಂದೆ ತಾಯಿಗೆ ಮತ್ತು ಗುರು ಹಿರಿಯರಿಗೆ ಗೌರವವನ್ನು ನೀಡುವುದು. ತಂದೆ ತಾಯಿ ಮತ್ತು ಗುರು ಹಿರಿಯರಿಗೆ ಗೌರವವನ್ನು ನೀಡುವುದು ಅಶೋಕನ ಧರ್ಮ ಸಂದೇಶಗಳಲ್ಲಿ ಒಂದಾಗಿದೆ. ನಂತರ ಪ್ರಾಣಿ ಹಿಂಸೆ ಮತ್ತು ಪ್ರಾಣಿ ಬಲಿಯನ್ನು ಸಂಪೂರ್ಣವಾಗಿ ನಿಷೇಧಿಸುವುದು. ಏನು? ಪ್ರಾಣಿ ಹಿಂಸೆ ಮತ್ತು ಪ್ರಾಣಿ ಬಲಿಯನ್ನು ಸಂಪೂರ್ಣವಾಗಿ ನಿಷೇಧಿಸುವುದು ಅಶೋಕನ ಧರ್ಮ ಸಂದೇಶವಾಗಿದೆ. ಅಂದರೆ ಅಹಿಂಸಾ ನೀತಿಯನ್ನು ಅನುಸರಿಸಿದ ಅಶೋಕ ಅಂತ ನಾವು ಇಲ್ಲಿ ಹೇಳ್ಬೋದು. ಇದನ್ನ 1ನೇ ಶಾಸನದಲ್ಲಿ ನಾವು ಇದನ್ನು ನೋಡ್ಬೋದು. ಪ್ರಾಣಿ ಹಿಂಸೆ ಮತ್ತು ಪ್ರಾಣಿ ಬಲಿಯನ್ನು ಸಂಪೂರ್ಣವಾಗಿ ನಿಷೇಧಿಸಿರೋದನ್ನು. ನಂತರ ಎಲ್ಲ ಧರ್ಮಗಳ ನಡುವೆ ಸಹಿಷ್ಣುತೆ ಮತ್ತು ಪರಸ್ಪರ ಗೌರವವನ್ನು ಕಾಪಾಡಿಕೊಳ್ಳುವುದು. ಇದನ್ನು ಎಷ್ಟನೇ ಶಾಸನದಲ್ಲಿ ನೋಡ್ಬೋದು? 12ನೇ ಶಾಸನದಲ್ಲಿ ನಾವು ನೋಡ್ಬೋದು. ಅಂದರೆ ಅಶೋಕ ಒಬ್ಬ ಧರ್ಮ ಸಹಿಷ್ಣುವಾಗಿದ್ದ ಅನ್ನೋದನ್ನು ನಾವು 12ನೇ ಶಾಸನದಲ್ಲಿ ನಾವು ನೋಡ್ಬೋದಾಗಿದೆ ಅಂತ ಹೇಳಬಹುದಾಗಿದೆ. ಇನ್ನು ಸಾರನಾಥದ ಸ್ತಂಭ ಶಾಸನ. ಈ ಸ್ತಂಭದ ಮೇಲಿರುವ 4 ಸಿಂಹಗಳ ಕೆತ್ತನೆಯೇ ಇಂದು ಭಾರತದ ರಾಷ್ಟ್ರೀಯ ಲಾಂಛನವಾಗಿದೆ. ಈಗ ನಿಮಗೆ ಸ್ವಲ್ಪ ಗೊತ್ತಾಗಿರ್ಬೇಕಲ್ವಾ ನಮ್ಮ ರಾಷ್ಟ್ರೀಯ ಲಾಂಛನ, ಇದರ ಒಂದು ಇತಿಹಾಸ ಏನು ಅನ್ನೋದು ಈಗ ನಮಗೆ ಅರ್ಥ ಆಗಿದೆ ಅಲ್ವಾ? ಅದನ್ನು ಇಲ್ಲಿ ಹೇಳ್ತಾ ಇರೋದು. ಸಾರನಾಥದ ಸ್ತಂಭ ಶಾಸನ. ಈ ಸ್ತಂಭದ ಮೇಲಿರುವಂತಹ 4 ಸಿಂಹಗಳ ಕೆತ್ತನೆಯೇ ಇಂದು ಭಾರತದ ರಾಷ್ಟ್ರೀಯ ಲಾಂಛನವಾಗಿದೆ. ಇದರಲ್ಲಿರುವ ಧರ್ಮಚಕ್ರವೇ ನಮ್ಮ ರಾಷ್ಟ್ರಧ್ವಜದ ಮಧ್ಯದಲ್ಲಿರುವ ಅಶೋಕ ಚಕ್ರವಾಗಿದೆ. ಗೊತ್ತಾಯ್ತಲ್ವಾ? ಸಾರನಾಥದ ಸ್ತಂಭ ಶಾಸನ. ಇನ್ನು ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಎಲ್ಲೆಲ್ಲಿ ಸಿಕ್ಕಿವೆ ಅಂತ ನಾವು ನೋಡೋದಾದರೆ, ಅಶೋಕನ ಶಾಸನಗಳು ಯಾವ್ಯಾವುದು ಅಂತ ನಾವಿಲ್ಲಿ ನೋಡೋದಾದರೆ, ಪ್ರಮುಖವಾಗಿ ಮಸ್ಕಿ ಶಾಸನ ರಾಯಚೂರು ಜಿಲ್ಲೆಯಲ್ಲಿ ಸಿಕ್ಕಿದೆ ಅಲ್ವಾ? ನಿಮಗೆ ಕೇಳ್ಬೋದು ರಾಯಚೂರು ಜಿಲ್ಲೆಯಲ್ಲಿ ಸಿಕ್ಕಿರುವಂಥ ಶಾಸನಗಳು ಯಾವುದು? ಮಸ್ಕಿ ಶಾಸನ. ಇಲ್ಲಿ ನಾನು ಯಾವುದನ್ನು ಕೂಡ ಇದನ್ನು ಕೇಳ್ಬೋದು ಈ ಪ್ರಶ್ನೆ ಅಂತ ಹೇಳೋಲ್ಲ ಜಾಸ್ತಿ, ಏಕೆಂದರೆ ಇಲ್ಲಿರುವಂಥ ಎಲ್ಲ ಶಾಸನಗಳು ಕೂಡ ಬಹಳ ಮುಖ್ಯವಾಗಿರೋದ್ರಿಂದ ನೀವು ಎಲ್ಲ ಶಾಸನಗಳ ಬಗ್ಗೆಯೂ ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಹಾಗಾದರೆ ಮಸ್ಕಿ ಶಾಸನ ಎಲ್ಲಿ? ರಾಯಚೂರು ಜಿಲ್ಲೆಯಲ್ಲಿ ಸಿಕ್ಕಿರುವಂಥ ಮಸ್ಕಿ ಶಾಸನ ಇತಿಹಾಸದಲ್ಲೇ ಅತ್ಯಂತ ಪ್ರಮುಖವಾದ ಶಾಸನ. ಈ ಶಾಸನದಲ್ಲಿ ಮೊದಲ ಬಾರಿಗೆ ದೇವನಾಂಪಿಯ ಅಶೋಕಸ, ದೇವರಿಗೆ ಪ್ರಿಯನಾದ ಅಶೋಕ, ಯಾವ ಥರ ಉಲ್ಲೇಖ ಮಾಡಿದ್ದಾರೆ ನೋಡಿ. ದೇವನಾಂಪಿಯ ಅಶೋಕಸ ಅಂತ ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಹೆಸರಿಸಿದ್ದಾರೆ. ಆದ್ದರಿಂದ ಮಸ್ಕಿ ಶಾಸನ ಇತಿಹಾಸದಲ್ಲೇ ಅತ್ಯಂತ ಪ್ರಮುಖವಾದಂಥ ಶಾಸನವಾಗಿದೆ. ಈ ಶಾಸನದಲ್ಲಿ ಮೊದಲ ಬಾರಿಗೆ ದೇವನಾಂಪಿಯ ಅಶೋಕಸ, ದೇವರಿಗೆ ಪ್ರಿಯವಾದ ಅಶೋಕ ಎಂದು ಅಶೋಕನ ನಿಜವಾದ ಹೆಸರನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದು ಕೂಡ ಬಹಳ ಮುಖ್ಯವಾಗಿದೆ, ನೋಡ್ಕೊಳ್ಳಿ. ಅಲ್ಲಿಯವರೆಗೆ ದೇವನಾಂಪಿಯ ಎಂದರೆ ಯಾರೆಂಬ ಗೊಂದಲವಿತ್ತು. ಅಲ್ಲಿಯವರೆಗೆ ದೇವನಾಂಪಿಯ ಅಂದರೆ ಯಾರು ಅಂತ ಗೊಂದಲ ಇತ್ತು. ಈ ಮಸ್ಕಿ ಶಾಸನ ಬಂದಮೇಲೆ ಗೊತ್ತಾಗಿದೆ ನಮಗೇನು, ದೇವನಾಂಪಿಯ ಅಶೋಕಸ ಅಂತಂದರೆ ದೇವರಿಗೆ ಪ್ರಿಯನಾದ ಅಶೋಕ ಯಾರು? ನಮ್ಮ ಅಶೋಕ ಅಂತ ನಾವು ಹೇಳ್ಬೋದು. ಅಶೋಕ ಸಾಮ್ರಾಟ್ ಎಂದು ಹೇಳಲಾಗಿದೆ. ಇನ್ನು ಮತ್ತೊಂದು ಶಾಸನವನ್ನು ನೋಡೋದಾದರೆ ಕನಗನಹಳ್ಳಿ ಮತ್ತು ಸನ್ನತಿಯ ಶಾಸನ. ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಸಿಕ್ಕಿರುವಂತಹ ಕನಗನಹಳ್ಳಿ ಮತ್ತು ಸನ್ನತಿ ಶಾಸನ. ಇಲ್ಲಿ ಅಶೋಕ ಚಕ್ರವರ್ತಿಯ ಏಕೈಕ ಶಿಲ್ಪಕಲಾ ಚಿತ್ರ
ದೊರೆತಿದೆ. ರಾಜ ಅಶೋಕನು ತನ್ನ ರಾಣಿಯರೊಂದಿಗೆ ಇರುವ ಕಲ್ಲಿನ ಕೆತ್ತನೆ ಇದಾಗಿದ್ದು ಅದರ ಮೇಲೆ ರಾಯೋ ಅಶೋಕ ಎಂದು ಬರೆಯಲಾಗಿದೆ. ಇನ್ನು ಕನಗನಹಳ್ಳಿ ಮತ್ತು ಸನ್ನತಿ ಶಾಸನ ಎಲ್ಲಿ ಸಿಕ್ಕಿದೆ? ಕಲಬುರಗಿ ಜಿಲ್ಲೆಯಲ್ಲಿ ಸಿಕ್ಕಿದೆ. ಇಲ್ಲಿ ಏನನ್ನ ಹೇಳ್ತಾ ಇದೆ ಈ ಶಾಸನದಲ್ಲಿ ಅಂತಂದರೆ, ಅಶೋಕ ಚಕ್ರವರ್ತಿಯ ಏಕೈಕ ಶಿಲ್ಪಕಲಾ ಚಿತ್ರ ದೊರೆತಿದೆ. ಈ ಶಾಸನದಲ್ಲಿ ಏನು, ಅಶೋಕ ರಾಜನ ಏಕಶಿಲಾ ಚಿತ್ರವನ್ನು ಬಿಡಿಸಿರುವಂತಹ ಒಂದು ಶಾಸನವಾಗಿದೆ. ಒಂದೇ ಶಿಲೆಯಲ್ಲಿ ಅಶೋಕನ ಒಂದು ಚಿತ್ರವನ್ನು ಬಿಡಿಸಲಾಗಿದೆ ಅನ್ನೋದನ್ನು ನಾವು ನೋಡ್ಬೋದು. ಶಿಲ್ಪಕಲೆಯನ್ನು ಕೆತ್ತಲಾಗಿದೆ. ರಾಜ ಅಶೋಕನು ತನ್ನ ರಾಣಿಯರೊಂದಿಗೆ ಇರುವ ಕಲ್ಲಿನ ಕೆತ್ತನೆ ಇದಾಗಿದೆ. ಜೊತೆಗೆ ಅಶೋಕ ರಾಜ ಏನು, ಅದರಲ್ಲಿ ತನ್ನ ರಾಣಿಯರೊಂದಿಗೆ ಇರುವಂತಹ ಒಂದು ಕಲ್ಲಿನ ಕೆತ್ತನೆಯೂ ಕೂಡ ಈ ಒಂದು ಶಾಸನದಲ್ಲಿ ನಾವು ನೋಡ್ಬೋದು. ಅದರ ಮೇಲೆ, ಆ ಶಾಸನದ ಮೇಲೆ, ಆ ಕಲ್ಲಿನ ಕೆತ್ತನೆಯ ಮೇಲೆ ರಾಯೋ ಅಶೋಕ ಅಂತ ಬರೆಯಲಾಗಿದೆ. ಏನಂತ? ರಾಯೋ ಅಶೋಕ ಎಂದು ಬರೆಯಲಾಗಿದೆ. ಯಾವ ಶಾಸನದಲ್ಲಿ? ಕನಗನಹಳ್ಳಿ ಮತ್ತು ಸನ್ನತಿಯ ಶಾಸನದಲ್ಲಿ, ಅದು ಕಲಬುರಗಿ ಜಿಲ್ಲೆಯಲ್ಲಿ ಸಿಕ್ಕಿರೋದು. ಆ ಶಾಸನದಲ್ಲಿ ರಾಯೋ ಅಶೋಕ ಎಂದು ಬರೆಯಲಾಗಿದೆ. ನಂತರ ಇತರ ಪ್ರಮುಖ ಸ್ಥಳಗಳನ್ನ ನೋಡೋದಾದರೆ, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯಲ್ಲಿ ದೊರೆತಿದೆ. ಸಿದ್ದಾಪುರ, ಜಟಿಂಗರಾಮೇಶ್ವರ, ಬಳ್ಳಾರಿ ಜಿಲ್ಲೆಯ ನಿಟ್ಟೂರು, ಹುಡೇಗೊಲಂ ಹಾಗೂ ಕೊಪ್ಪಳ, ಈ ಒಂದು ಸ್ಥಳಗಳಲ್ಲಿ ಅಶೋಕನ ಶಾಸನಗಳು ಸಿಕ್ಕಿರೋದನ್ನು ನಾವು ನೋಡ್ಬೋದು. ಇನ್ನು ಮುಂದೆ ಅದ್ರ ಬಗ್ಗೆನೇ ತಿಳ್ಕೊಳ್ಳೋದಾದರೆ, ಕರ್ನಾಟಕದ 5 ಜಿಲ್ಲೆಗಳಲ್ಲಿ 9 ಸ್ಥಳಗಳಲ್ಲಿ 17 ಶಾಸನಗಳು ದೊರೆತಿವೆ. ಯಾರ್ದು? ಅಶೋಕನ ಶಾಸನಗಳು ಕರ್ನಾಟಕದ 5 ಜಿಲ್ಲೆಗಳಲ್ಲಿ 9 ಸ್ಥಳಗಳಲ್ಲಿ 17 ಶಾಸನಗಳು ಅಶೋಕನ ಶಾಸನಗಳು ನಮಗೆ ಸಿಕ್ಕಿದೆ ಎಂದು ಹೇಳಬಹುದು. ಜಿಲ್ಲೆಗಳು ಮತ್ತು ಶಾಸನಗಳ ಸ್ಥಳಗಳನ್ನು ನೋಡೋದಾದರೆ, ನಾನು ಆಗಲೇ ಹೇಳಿದೆ, ಮತ್ತೊಂದು ಬಾರಿ ನಾನು ಅದನ್ನು ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ. ಚಿತ್ರದುರ್ಗ, ಬ್ರಹ್ಮಗಿರಿ, ಸಿದ್ದಾಪುರ, ಜಟಿಂಗ ರಾಮೇಶ್ವರ, ಕೊಪ್ಪಳದಲ್ಲಿ ಗವಿಮಠ, ಪಾಲ್ಕಿಗೊಂಡ, ಬಳ್ಳಾರಿಯಲ್ಲಿ ನಿಟ್ಟೂರು, ಹುದೇಗೊಳಂ, ರಾಯಚೂರು, ಮಸ್ಕಿ, ಇಲ್ಲಿ ಅಶೋಕನ ಶಾಸನಗಳು ದೊರೆತಿವೆ ಎಂದು ಹೇಳಬಹುದು. ಇನ್ನು ಅಶೋಕನ ಪ್ರಮುಖ ಶಾಸನಗಳು ದೊರೆತಿರುವ ಸ್ಥಳಗಳ ವಿವರಣೆಯನ್ನು ನಾವು ನೋಡೋದಾದರೆ, ಕರ್ನಾಟಕದ ಪ್ರಮುಖ ಸ್ಥಳಗಳಲ್ಲೂ ಕೂಡ ಅಶೋಕನ ಶಾಸನಗಳು ದೊರೆತಿವೆ. ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಸಾಮ್ರಾಜ್ಯದ ದಕ್ಷಿಣದ ಗಡಿಯನ್ನು ಗುರುತಿಸುತ್ತವೆ. ಯಾವುದು? ದಕ್ಷಿಣದ ಗಡಿಯನ್ನು ಗುರುತಿಸುತ್ತದೆ. ಕರ್ನಾಟಕದ ಇತರ ಪ್ರಮುಖ ಸ್ಥಳಗಳಲ್ಲಿ ಅಶೋಕನ ಶಾಸನಗಳಿದೆಯಲ್ವಾ, ಅದನ್ನು ಇಲ್ಲಿ ಹೇಳ್ತಾ ಇರೋದು, ಗುರುತಿಸಿರೋದನ್ನು. ಮಸ್ಕಿ ರಾಯಚೂರು ಜಿಲ್ಲೆಯಲ್ಲಿದೆ. ಅಶೋಕನು ತನ್ನ ಹೆಸರನ್ನು ದೇವನಾಂಪಿಯ ಅಶೋಕ ನೇರವಾಗಿ ಬಳಸಿಕೊಂಡ ಮೊದಲ ಶಾಸನವಾಗಿದೆ. ಅಶೋಕನ ಶಾಸನಗಳು ಸಿಕ್ಕಿರುವಂತಹ ಸ್ಥಳಗಳನ್ನ ನಾನು ಹೇಳಿದೆ ಅಲ್ವಾ, ಇಲ್ಲಿ ಆ ಸ್ಥಳಗಳ ಒಂದು ವಿವರಣೆಯನ್ನು ನಾವು ಸ್ವಲ್ಪ ಲಘುವಾಗಿ ನೋಡೋಣ. ಕರ್ನಾಟಕದ ಪ್ರಮುಖ ಸ್ಥಳಗಳು. ಕರ್ನಾಟಕದಲ್ಲಿ ದೊರೆತಿರುವ ಶಾಸನಗಳು ಅಶೋಕನ ಸಾಮ್ರಾಜ್ಯದ ದಕ್ಷಿಣದ ಗಡಿಯನ್ನು ಗುರುತಿಸುತ್ತವೆ. ಏನು? ಕರ್ನಾಟಕದಲ್ಲಿ ದೊರೆತಿರುವಂತಹ ಅಶೋಕನ ಶಾಸನಗಳು ಅಶೋಕನ ಸಾಮ್ರಾಜ್ಯದ ದಕ್ಷಿಣದ ಗಡಿಯನ್ನು ಗುರುತಿಸುತ್ತವೆ ಎಂದು ಹೇಳಲಾಗಿದೆ. ಈಗ ಶಾಸನಗಳು ಅಂತ ಅಂದರೆ, ಮಸ್ಕಿ ರಾಯಚೂರು ಜಿಲ್ಲೆಯಲ್ಲಿದೆ. ಮಸ್ಕಿ ಶಾಸನ ಎಲ್ಲಿದೆ? ರಾಯಚೂರು ಜಿಲ್ಲೆಯಲ್ಲಿದೆ. ಅಶೋಕನು ತನ್ನ ಹೆಸರನ್ನು ದೇವನಾಂಪ್ರಿಯ ಅಶೋಕ ಅಂತ ನೇರವಾಗಿ ಬಳಸಿಕೊಂಡ ಮೊದಲ ಶಾಸನವಾಗಿದೆ. ನಿಮಗೆ ಪ್ರಶ್ನೆಯಲ್ಲಿ ಕೇಳ್ಬೋದು, ಅಶೋಕನ ಹೆಸರನ್ನು ನೇರವಾಗಿ ಬಳಸಿಕೊಂಡಂತಹ ಶಾಸನ ಯಾವುದು ಅಂತ ಕೇಳಿದ್ರೆ ನೀವು ಮಸ್ಕಿ ಶಾಸನ ಅಂತ ಬರಿಬೇಕಾಗುತ್ತೆ ಅಲ್ವಾ. ರಾಯಚೂರು ಜಿಲ್ಲೆಯಲ್ಲಿದೆ. ಅಶೋಕನು ತನ್ನ ಹೆಸರನ್ನು ದೇವನಾಂಪ್ರಿಯ ಅಶೋಕ ಅಂತ ನೇರವಾಗಿ ಬಳಸಿಕೊಂಡಿರುವಂತಹ ಮೊದಲ ಶಾಸನ ಯಾವುದು? ಇಲ್ಲಿ ಮಸ್ಕಿ ಶಾಸನ ಅಂತ ಹೇಳಬಹುದು. ನಂತರ ಬ್ರಹ್ಮಗಿರಿ ಚಿತ್ರದುರ್ಗ ಜಿಲ್ಲೆಯಲ್ಲಿದ್ದು ಇದು ಮೌರ್ಯರ ಕಾಲದ ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು. ಇನ್ನು ಬ್ರಹ್ಮಗಿರಿ ಶಾಸನವನ್ನು ನೋಡೋದಾದರೆ, ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಇದು ಮೌರ್ಯರ ಕಾಲದ ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು. ಯಾವುದು? ಚಿತ್ರದುರ್ಗ ಜಿಲ್ಲೆ ಮೌರ್ಯರ ಕಾಲದ ಪ್ರಮುಖ ಆಡಳಿತ ಕೇಂದ್ರವಾಗಿದೆ. ಇಲ್ಲಿ ಸಿಕ್ಕಿರುವಂತಹ ಶಾಸನ ಯಾವುದು? ಬ್ರಹ್ಮಗಿರಿ ಶಾಸನ.
ನಂತರ ಸನ್ನತಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿದ್ದು ಇದು ಪ್ರಮುಖ ಬಂಡೆ ಶಾಸನಗಳು ದೊರೆತಿವೆ. ಯಾವುದು ಕಲಬುರಗಿ ಜಿಲ್ಲೆಯಲ್ಲಿ ಸಿಕ್ಕಿರುವಂತಹ ಸನ್ನತಿ ಶಾಸನ ಆಯಿತಾ. ಇದೆಲ್ಲಿ ಬರುತ್ತೆ? ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿದ್ದು ಯಾವುದು? ಸನ್ನತಿ ಶಾಸನ. ಇಲ್ಲಿ ಪ್ರಮುಖ ಬಂಡೆ ಶಾಸನಗಳು ಕೂಡ ದೊರೆತಿವೆ. ಎಲ್ಲಿ? ಸನ್ನತಿಯಲ್ಲಿ ಪ್ರಮುಖ ಬಂಡೆ ಶಾಸನಗಳು ಕೂಡ ದೊರೆತಿರೋದನ್ನು ನಾವು ನೋಡ್ಬೋದು. ನಂತರ ಗವಿಮಠ ಮತ್ತು ಪಾಲ್ಕೆಗೊಂಡ ಕೊಪ್ಪಳ ಜಿಲ್ಲೆಯ ಪ್ರಮುಖ ಶಾಸನ ತಾಣಗಳು ಅಲ್ವಾ. ಗವಿಮಠ ಪಾಲ್ಕಿಗೊಂಡ ಅನ್ನೋದು ಕೊಪ್ಪಳ ಜಿಲ್ಲೆಯ ಪ್ರಮುಖ ಶಾಸನದ ತಾಣಗಳಾಗಿವೆ ಎಂದು ಹೇಳಲಾಗಿದೆ. ನಂತರ ಸಿದ್ದಾಪುರ ಮತ್ತು ಜಟಿಂಗರಾಮೇಶ್ವರ, ಸಿದ್ದಾಪುರ ಶಾಸನ ಮತ್ತು ಜಟಿಂಗರಾಮೇಶ್ವರ ಶಾಸನ ಅಂತ ಕೇಳಿದ್ದೀವಲ್ವಾ. ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಇತರ ಪ್ರಮುಖ ಶಾಸನಗಳು. ಇದರ ಜೊತೆಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಇತರ ಪ್ರಮುಖ ಶಾಸನಗಳು ಎಂದು ಹೇಳಲಾಗಿದೆ. ನಂತರ ಭಾರತದ ಇತರ ಪ್ರಮುಖ ಸ್ಥಳಗಳಲ್ಲೂ ಕೂಡ ಅಶೋಕನ ಶಾಸನಗಳು ಸಿಕ್ಕಿವೆ ಅಥವಾ ಕೆತ್ತಲಾಗಿದೆ ಅಂತ ಹೇಳ್ಬೋದಾಗಿದೆ. ಅದು ನೋಡೋದಾದರೆ ಭಾರತಾದ್ಯಂತ ಪ್ರಮುಖ ಆಡಳಿತ ಕೇಂದ್ರಗಳು ಮತ್ತು ವ್ಯಾಪಾರ ಮಾರ್ಗಗಳಲ್ಲಿ ಈ ಶಾಸನಗಳನ್ನು ಕೆತ್ತಲಾಗಿದೆ. ಹಾಗಾದರೆ ನೋಡೋದಾದರೆ ಕಾಲ್ಸಿ ಅಂದರೆ ಉತ್ತರಾಖಂಡ, ಡೆಹ್ರಾಡೂನ್ ಬಳಿ ಇರುವ ಇಲ್ಲಿ ಎಲ್ಲ 14 ಪ್ರಮುಖ ಬಂಡೆ ಶಾಸನಗಳ ಗುಂಪು ದೊರೆತಿದೆ. ಇಲ್ಲಿ ಕಾಲ್ಸಿ ಅಂತಂದರೆ ಉತ್ತರಾಖಂಡದಲ್ಲಿ ಡೆಹ್ರಾಡೂನ್ ಬಳಿ ಇದೆ ಯಾವುದು? ಕಾಲ್ಸಿ ಅನ್ನೋದು. ಇಲ್ಲಿ ಎಲ್ಲ 14 ಪ್ರಮುಖ ಬಂಡೆ ಶಾಸನಗಳ ಗುಂಪು ದೊರೆತಿರುವುದನ್ನು ನಾವು ನೋಡ್ಬೋದು. ನಂತರ ಸಾರಾನಾಥ್ ಅಂದರೆ ಉತ್ತರ ಪ್ರದೇಶದ್ದು. ಬುದ್ಧನು ಬೋಧನೆ ಮಾಡಿದ ಸ್ಥಳ, ಇಲ್ಲಿ ಅಶೋಕನ ಪ್ರಸಿದ್ಧವಾದ ಕಂಬದ ಶಾಸನವಿದೆ. ಎಲ್ಲಿ? ಉತ್ತರ ಪ್ರದೇಶದಲ್ಲಿ ಬುದ್ಧನು ಬೋಧನೆ ಮಾಡಿದಂಥ ಸ್ಥಳ ಇದು. ಇಲ್ಲಿ ಅಶೋಕನ ಪ್ರಸಿದ್ಧವಾದಂತಹ ಕಂಬದ ಶಾಸನ ಇರೋದನ್ನು ನಾವು ನೋಡ್ಬೋದು. ಇಲ್ಲಿ ಸಾರಾನಾಥದಲ್ಲಿ. ಇನ್ನು ಮಧ್ಯಪ್ರದೇಶ ಬೌದ್ಧ ಸ್ತೂಪಗಳಿಗೆ ಹೆಸರುವಾಸಿಯಾದ ಇಲ್ಲಿ ಸ್ತಂಭ ಶಾಸನಗಳಿವೆ. ಇಲ್ಲಿ ಮಧ್ಯಪ್ರದೇಶದಲ್ಲಿ ಬೌದ್ಧ ಸ್ತೂಪಗಳಿಗೆ ಹೆಸರುವಾಸಿಯಾಗಿರುವಂತಹ ಸ್ತಂಭ ಶಾಸನಗಳನ್ನು ನಾವು ಮಧ್ಯಪ್ರದೇಶದಲ್ಲಿ ನಾವು ನೋಡ್ಬೋದಾಗಿದೆ. ಇನ್ನು ಔಗಡ ಅಥವಾ ಒಡಿಸ್ಸಾ, ಇಲ್ಲಿ ನೋಡೋದಾದರೆ ಕಳಿಂಗ ಯುದ್ಧದ ನಂತರದ ಶಾಂತಿ ಸಂದೇಶಗಳನ್ನು ಸಾರುವ ಕಳಿಂಗ ಶಾಸನಗಳು ಇಲ್ಲಿವೆ. ಇಲ್ಲಿ ಒಡಿಸ್ಸಾದಲ್ಲಿ ಕಳಿಂಗ ಯುದ್ಧದ ನಂತರ ಶಾಂತಿ ಸಂದೇಶಗಳನ್ನು ಸಾರುವಂತಹ ಶಾಸನಗಳನ್ನು ನಾವು ಒಡಿಸ್ಸಾದಲ್ಲಿ ನೋಡ್ಬೋದು. ನಂತರ ಗಿರ್ನಾರ್ ಅಥವಾ ಗುಜರಾತ್ ಮತ್ತು ಸೋಪಾರ ಅಂದರೆ ಮಹಾರಾಷ್ಟ್ರ, ಪಶ್ಚಿಮ ಭಾರತದಲ್ಲಿರುವ ಪ್ರಮುಖ ಶಾಸನ ತಾಣಗಳನ್ನ ನಾವಿಲ್ಲಿ ನೋಡ್ಬೋದು. ನಂತರ ಭಾರತದ ಇತರ ಪ್ರಮುಖ ಸ್ಥಳಗಳನ್ನು ನಾವು ನೋಡೋದಾದರೆ ಮುಂದುವರೆದು ಅಶೋಕನ ಶಾಸನಗಳು ಭಾರತ, ಪಾಕಿಸ್ತಾನ, ಆಫ್ಘಾನಿಸ್ತಾನ ಮತ್ತು ನೇಪಾಳದಲ್ಲಿ ದೊರೆತಿವೆ. ಇವುಗಳಲ್ಲಿ ಪ್ರಮುಖವಾದ ಬಂಡೆ ಮತ್ತು ಕಂಬದ ಶಾಸನಗಳು ದೇಶದಾದ್ಯಂತ ಹರಡಿಕೊಂಡಿವೆ. ಏನು? ಅಶೋಕನ ಶಾಸನಗಳು ಭಾರತ, ಪಾಕಿಸ್ತಾನ, ಆಫ್ಘಾನಿಸ್ತಾನ ಮತ್ತು ನೇಪಾಳದಲ್ಲೂ ಕೂಡ ಸಿಕ್ಕಿರೋದನ್ನು ನಾವು ನೋಡ್ಬೋದು. ಇವುಗಳಲ್ಲಿ ಪ್ರಮುಖವಾದ ಬಂಡೆ ಮತ್ತು ಕಂಬದ ಶಾಸನಗಳು ದೇಶದಾದ್ಯಂತ ಹರಡಿಕೊಂಡಿವೆ. ಹಾಗಾದರೆ ಅದು ಎಲ್ಲೆಲ್ಲಿ ಹರಡಿಕೊಂಡಿದೆ ಅಂತ ನಾವು ನೋಡೋದಾದರೆ ನೆರೆಯ ದೇಶಗಳು ಅಂತ ನೋಡೋದಾದರೆ ಕಾಂದಾಹಾರ್ ಅಂದರೆ ಆಫ್ಘಾನಿಸ್ತಾನ, ಗ್ರೀಕ್ ಮತ್ತು ಅರಾಮಿಕ್ ಭಾಷೆಗಳಲ್ಲಿರುವ ದ್ವಿಭಾಷಾ ಶಾಸನ. ಕಾಂದಾಹಾರ್ ಅಥವಾ ಆಫ್ಘಾನಿಸ್ತಾನದಲ್ಲಿ ನಮಗೆ ಸಿಕ್ಕಿರುವಂತಹ ಶಾಸನ ಯಾವುದು? ಭಾಷೆ ಗ್ರೀಕ್ ಮತ್ತು ಅರಾಮಿಕ್ ಭಾಷೆಗಳಲ್ಲಿ ಇರುವಂಥ ದ್ವಿಭಾಷಾ ಶಾಸನ. ನಂತರ ಶಹಬಾಜ್ ಗರ್ಹಿ ಮತ್ತು ಮನ್ಸೆಹ್ರಾ ಪಾಕಿಸ್ತಾನದ್ದು. ಇವುಗಳನ್ನು ಖರೋಷ್ಠಿ ಲಿಪಿಯಲ್ಲಿ ಬರೆಯಲಾಗಿದೆ. ಯಾವ ಲಿಪಿ? ಖರೋಷ್ಠಿ ಲಿಪಿಯಲ್ಲಿ ಬರೆಯಲಾಗಿದೆ. ನಂತರ ಲುಂಬಿನಿ ಅಂದರೆ ನೇಪಾಳ, ಬುದ್ಧನ ಜನ್ಮಸ್ಥಳವನ್ನು ಸೂಚಿಸುವಂತಹ ಸ್ತಂಭ ಶಾಸನವಾಗಿದೆ. ಯಾವುದು? ಲುಂಬಿನಿ ಅಥವಾ ನೇಪಾಳದಲ್ಲಿ ಸಿಕ್ಕಿರುವಂತಹ ಶಾಸನ. ನಂತರ ಅಶೋಕನ ಶಾಸನಗಳಿಗೆ ಸಂಬಂಧಿಸಿದ ಪ್ರಮುಖಾಂಶಗಳನ್ನು ನೋಡೋದಾದರೆ ಅಶೋಕನ ಶಾಸನಗಳ ಲಿಪಿಕಾರ ಯಾರು? ಚಪ್ಪಡ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮಸ್ಕಿ ಶಾಸನ ದೇವನಾಂಪ್ರಿಯ ಪ್ರಿಯದರ್ಶಿ ಎಂದು ಉಲ್ಲೇಖಿಸಲಾಗಿದೆ. ಮಸ್ಕಿ ಶಾಸನವನ್ನು 1915ರಲ್ಲಿ ಚಾರ್ಲ್ಸ್ ಬೀಡನ್
ಪತ್ತೆ ಹಚ್ಚಿದರು. ಯಾರು? ಚಾರ್ಲ್ಸ್ ಬೀಡನ್ ಮಸ್ಕಿ ಶಾಸನವನ್ನು 1915ರಲ್ಲಿ ಪತ್ತೆ ಹಚ್ಚಿದರು. ಮಸ್ಕಿ ಶಾಸನವನ್ನು ಹೋಲುವಂತಹ ಕೃತಿ ಯಾವುದು? ಮಹಾವಂಶ. ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲಾ ಎಂಬ ಕನ್ನಡ ಪದವಿದ್ದು, ಇಸಿಲಾ ಎಂದರೆ ಕೋಟೆಯೊಳಗಿನ ಊರು ಅಥವಾ ಅಧಿಕಾರಿ ಎಂದು ಅರ್ಥ. ಗುಜ್ರಾ ಶಾಸನ ಇದು ಮಧ್ಯಪ್ರದೇಶದಲ್ಲಿದ್ದು, ಅಶೋಕನ ಪೂರ್ಣ ಹೆಸರು ಮತ್ತು ಬಿರುದನ್ನು ಒಳಗೊಂಡ ಏಕೈಕ ಶಾಸನವೇ ಯಾವುದು? ಗುಜ್ರಾ ಶಾಸನ ಎಂದು ಹೇಳಲಾಗಿದೆ. ಕಳಿಂಗ ಯುದ್ಧದ ವಿವರವಿರುವ ಶಾಸನ 13ನೇ ಬಂಡೆಗಲ್ಲು ಶಾಸನ. ಇನ್ನು ಅಶೋಕನ ಶಾಸನಗಳಿಗೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೋತ್ತರಗಳ ಸರಣಿಯನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ. ಅವುಗಳಿಗೆ ವಿವರಣೆಯನ್ನು ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಪ್ರಶ್ನೆ 1, ಕರ್ನಾಟಕದ ಬ್ರಹ್ಮಗಿರಿ ಸಣ್ಣ ಶಿಲಾಶಾಸನದಲ್ಲಿ ಉಲ್ಲೇಖವಾಗಿರುವ ಇಸಿಲಾ ಎಂಬುದು ಏನನ್ನು ಸೂಚಿಸುತ್ತದೆ? ಕರ್ನಾಟಕದ ಬ್ರಹ್ಮಗಿರಿ ಸಣ್ಣ ಶಿಲಾಶಾಸನದಲ್ಲಿ ಉಲ್ಲೇಖವಾಗಿರುವಂತಹ ಯಾವುದು? ಇಸಿಲ ಪದ ಯಾವುದರಲ್ಲಿ ಉಲ್ಲೇಖವಾಗಿದೆ? ಕರ್ನಾಟಕದ ಬ್ರಹ್ಮಗಿರಿ ಈ ಒಂದು ಶಿಲಾಶಾಸನದಲ್ಲಿ ಇಸಿಲಾ ಎಂದು ಉಲ್ಲೇಖವಾಗಿದೆ ಅಲ್ವಾ. ಈ ಇಸಿಲಾ ಅನ್ನೋದು ಏನನ್ನು ಸೂಚಿಸ್ತಾ ಇದೆ ಅಂತ ಇಲ್ಲಿ ಪ್ರಶ್ನೆಯನ್ನು ನಾನು ಹಾಕಿದ್ದೀನಿ. ಅದಕ್ಕೆ ಉತ್ತರವನ್ನು ನೋಡೋದಾದರೆ, ಮೌರ್ಯ ಸಾಮ್ರಾಜ್ಯದ ದಕ್ಷಿಣದ ಪ್ರಾಂತ್ಯದ ಉಪ ಆಡಳಿತ ಕೇಂದ್ರ ಅಥವಾ ಕೋಟೆಯೊಳಗಿನ ಪಟ್ಟಣ ಎಂದು ಹೇಳಲಾಗಿದೆ. ಏನು? ಮೌರ್ಯ ಸಾಮ್ರಾಜ್ಯದ ದಕ್ಷಿಣದ ಪ್ರಾಂತ್ಯದ ಉಪ ಆಡಳಿತ ಕೇಂದ್ರ ಅಂತನಾದರೂ ಹೇಳ್ಬೋದು, ಅಥವಾ ಕೋಟೆಯೊಳಗಿನ ಪಟ್ಟಣ. ಆ ಕೋಟೆಯೊಳಗಿನ ಪಟ್ಟಣವೇ ಯಾವುದು? ಮೌರ್ಯ ಪ್ರಾಂತ್ಯದ ದಕ್ಷಿಣ ಪ್ರಾಂತ್ಯದ ಉಪ ಆಡಳಿತ ಕೇಂದ್ರ ಎಂದು ಹೇಳಲಾಗಿದೆ. ಇನ್ನು ಪ್ರಶ್ನೆ ಇದಕ್ಕೆ ವಿವರಣೆಯನ್ನು ನಾವು ನೋಡೋದಾದರೆ, ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲದ ಮಹಾಮಾತ್ರರಿಗೆ ಎಂದು ಬೋಧಿಸಲಾಗಿದೆ. ಅಶೋಕನ ಕಾಲದಲ್ಲಿ ಸುವರ್ಣಗಿರಿಯು ಅಂದರೆ ಕನಕಗಿರಿ ಕೊಪ್ಪಳ ದಕ್ಷಿಣದ ಮುಖ್ಯ ರಾಜಧಾನಿಯಾಗಿದ್ದರೆ, ಇಸಿಲಾ ಅದರ ಅಧೀನದಲ್ಲಿದ್ದ ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು ಎಂದು ಇದರ ಈ ಪ್ರಶ್ನೆಯ ಒಂದು ವಿವರಣೆಯನ್ನು ನಾವು ಇಲ್ಲಿ ನೋಡ್ಬೋದು. ನಂತರ ಅಶೋಕನ ಶಾಸನಗಳಲ್ಲಿ ಕಂಡುಬರುವ ಲಿಪಿಕಾರ ಚಪಡನ ಹೆಸರು ಯಾವ ಲಿಪಿಯಲ್ಲಿ ಕೆತ್ತಲ್ಪಟ್ಟಿದೆ ಮತ್ತು ಅದರ ವಿಶೇಷತೆ ಏನು ಅಂತ ನೋಡೋದಾದರೆ, ಖರೋಷ್ಠಿ ಲಿಪಿಯಲ್ಲಿ ಕೆತ್ತಲಾಗಿದೆ. ಯಾವ ಲಿಪಿ? ಖರೋಷ್ಠಿ ಲಿಪಿಯಲ್ಲಿ ಕೆತ್ತಲಾಗಿದೆ. ವಿವರಣೆಯನ್ನು ಈ ಪ್ರಶ್ನೆಗೆ ನಾವು ನೋಡೋದಾದರೆ, ಕರ್ನಾಟಕದ ಶಾಸನಗಳು ಸಾಮಾನ್ಯವಾಗಿ ಬ್ರಾಹ್ಮಿ ಲಿಪಿಯಲ್ಲಿದ್ದರೂ, ಬ್ರಹ್ಮಗಿರಿ ಶಾಸನದ ಕೊನೆಯಲ್ಲಿ ಚಪಡನು ತನ್ನ ಹೆಸರನ್ನು ವಾಯುವ್ಯ ಭಾರತದ ಅಂದರೆ ಈಗಿನ ಪಾಕಿಸ್ತಾನ ಪ್ರದೇಶ ಖರೋಷ್ಠಿ ಲಿಪಿಯಲ್ಲಿ ಕೆತ್ತಿದ್ದಾನೆ. ಇದು ಮೌರ್ಯ ಸಾಮ್ರಾಜ್ಯದೊಳಗಿನ ಸಾಂಸ್ಕೃತಿಕ ಮತ್ತು ಭೌಗೋಳಿಕ ಸಂಪರ್ಕಗಳನ್ನು ಸಾಬೀತುಪಡಿಸುತ್ತದೆ ಎಂದು ಹೇಳಲಾಗಿದೆ. ಪ್ರಶ್ನೆ ಸಂಖ್ಯೆ 3, ಅಶೋಕನನ್ನು ಬೌದ್ಧ ಧರ್ಮದೊಂದಿಗೆ ನೇರವಾಗಿ ಜೋಡಿಸುವ ಮತ್ತು ಆತನು ಬುದ್ಧ, ಧಮ್ಮ ಮತ್ತು ಸಂಘದ ಮೇಲೆ ಇಟ್ಟಿದ್ದ ಗೌರವವನ್ನು ಸಾರುವ ಅತ್ಯಂತ ಪ್ರಮುಖ ಶಾಸನ ಯಾವುದು ಅಂತ ಕೇಳಿದರೆ ಯಾವುದು? ನಾನು ಆಗಲೇ ತರಗತಿಯನ್ನು ಮಾಡುವಾಗ ಹೇಳಿದ್ದೆ, ಯಾವುದು? ಬಾಬ್ರು ಅಥವಾ ಬೈರಾಟ್ ಶಿಲಾ ಶಾಸನ. ಬಾಬ್ರು ಅಥವಾ ಬೈರಾಟ್ ಶಿಲಾಶಾಸನ ಎಲ್ಲಿ? ರಾಜಸ್ಥಾನದಲ್ಲಿ. ಓಕೆನಾ, ಸರಿನಾ? ಇನ್ನು ವಿವರಣೆಯನ್ನು ನೋಡೋದಾದರೆ, ಈ ಶಾಸನದಲ್ಲಿ ಅಶೋಕನು ತನ್ನನ್ನು ಮಗಧದ ರಾಜ ಎಂದು ಕರೆದುಕೊಂಡಿದ್ದಾನೆ. ಯಾವ ಶಾಸನದಲ್ಲಿ ಅಶೋಕನು ತನ್ನನ್ನು ಮಗಧದ ರಾಜ ಅಂತ ಕರೆದುಕೊಂಡಿದ್ದಾನೆ ಅಂತ ನೋಡೋದಾದರೆ ಯಾವುದು? ಬಾಬ್ರು ಶಾಸನ ಅಲ್ವಾ, ಬಾಬ್ರು ಶಾಸನ. ಮತ್ತು ಬೌದ್ಧ ಧರ್ಮದ ತ್ರಿರತ್ನಗಳಾದ ಬುದ್ಧ, ಧಮ್ಮ ಮತ್ತು ಸಂಘದ ಪ್ರತಿ ತನ್ನ ಶ್ರದ್ಧೆಯನ್ನು ವ್ಯಕ್ತಪಡಿಸಿದ್ದಾನೆ. ಅಲ್ಲದೆ ಬೌದ್ಧ ಭಿಕ್ಕುಗಳು ಅಂದರೆ ಬೌದ್ಧ ಸನ್ಯಾಸಿಗಳು ಅಂತ ಅಷ್ಟೇ, ಬೌದ್ಧ ಭಿಕ್ಷು ಅಂತನಾದರೂ ಹೇಳ್ಬೋದು. ಬೌದ್ಧ ಭಿಕ್ಷು ಅಥವಾ ಭಿಕ್ಕು ಎರಡು ಒಂದೇ. ಕಡ್ಡಾಯವಾಗಿ ಓದಬೇಕಾದ ಕೆಲವು ಬೌದ್ಧ ಗ್ರಂಥಗಳ ಪಟ್ಟಿಯನ್ನು ಇದರಲ್ಲಿ ನೀಡಿದ್ದಾನೆ. ಅಂದರೆ ಬೌದ್ಧ ಭಿಕ್ಷುಗಳು ಓದಬೇಕಾದಂತಹ ಪ್ರಮುಖ ಗ್ರಂಥಗಳನ್ನು ಕೂಡ ಅವನು ಈ ಶಾಸನದಲ್ಲಿ ಅಶೋಕ ಏನು ಮಾಡಿದ್ದಾನೆ, ಗ್ರಂಥಗಳನ್ನು ಇಲ್ಲಿ ಬರೆಸಿದ್ದಾನೆ ಎಂದು ಹೇಳಲಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 4, ಕಳಿಂಗ ಯುದ್ಧದ ಭೀಕರತೆ
ಅಶೋಕನ ಪಶ್ಚಾತ್ತಾಪ ಮತ್ತು ನೆರೆಹೊರೆಯ ಗ್ರೀಕ್ ರಾಜರೊಂದಿಗೆ ಆತ ಹೊಂದಿದ್ದ ರಾಜತಾಂತ್ರಿಕ ಸಂಬಂಧಗಳ ಬಗ್ಗೆ ಮಾಹಿತಿ ನೀಡುವ ಶಾಸನ ಯಾವುದು ಅಂತ ಕೇಳಿದರೆ ಏನು ಕಳಿಂಗ ಯುದ್ಧದ ಭೀಕರತೆ ಮತ್ತು ಅದರಲ್ಲಿ ಅಶೋಕನ ಪಶ್ಚಾತ್ತಾಪ ಮತ್ತು ನೆರೆಹೊರೆಯ ಗ್ರೀಕ್ ರಾಜರೊಂದಿಗೆ ಆತ ಹೊಂದಿದ್ದಂತಹ ರಾಜತಾಂತ್ರಿಕ ಸಂಬಂಧಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಶಾಸನ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ. ಯಾವುದು? 13ನೇ ಬೃಹತ್ ಬಂಡೆಗಲ್ಲು ಶಾಸನ ಅಲ್ವಾ. ಪ್ರಶ್ನೆ ಸಂಖ್ಯೆ 4. ಕಳಿಂಗ ಯುದ್ಧದ ಭೀಕರತೆ, ಅಶೋಕನ ಪಶ್ಚಾತ್ತಾಪ ಮತ್ತು ನೆರೆಹೊರೆಯ ಗ್ರೀಕ್ ರಾಜರೊಂದಿಗೆ ಆತ ಹೊಂದಿದ ರಾಜತಾಂತ್ರಿಕ ಸಂಬಂಧಗಳ ಬಗ್ಗೆ ಮಾಹಿತಿ ನೀಡುವಂಥ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಕಳಿಂಗ ಯುದ್ಧ ಆಯ್ತಲ್ವಾ, ಅದರಿಂದ ಏನು ಹಲವಾರು ಸಾವು ನೋವು ಆಯಿತು, ಅದರಿಂದ ಅಶೋಕ ಪಶ್ಚಾತ್ತಾಪವನ್ನು ಪಟ್ಟ ಅಲ್ವಾ. ಅದಕ್ಕೆ ಸಂಬಂಧಿಸಿದಂತೆ ಅದರ ಜೊತೆಗೆ ನೆರೆಹೊರೆಯ ಗ್ರೀಕ್ ರಾಜರೊಂದಿಗೆ ಅಶೋಕ ಹೊಂದಿದ್ದಂತಹ ರಾಜತಾಂತ್ರಿಕ ಸಂಬಂಧಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಶಾಸನ ಯಾವುದು ಅಂತ ಕೇಳಿದರೆ ಯಾವುದು? ಉತ್ತರ 13ನೇ ಬೃಹತ್ ಬಂಡೆಗಲ್ಲು ಶಾಸನ ಅಲ್ವಾ. ನಾನು ಇಲ್ಲಿ ಯಾಕೆ ಪ್ರಶ್ನೆಗಳಿಗೆ ಇಲ್ಲಿ ಹೆಚ್ಚು ವಿವರಣೆ ಕೊಟ್ಟಿದ್ದೀನಿ ಅಂತಂದರೆ ಇದು ಬಹಳ ಮುಖ್ಯವಾದಂತಹ ಒಂದು ಟಾಪಿಕ್ ಅಥವಾ ವಿಷಯ ಆಗಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಹೆಚ್ಚು ವಿವರಣೆಯನ್ನು ಕೊಟ್ಟಿದ್ದೀನಿ, ನೀವು ನೋಡ್ಕೊಳ್ಳಿ. ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ವಿವರಣೆಯನ್ನು ನೋಡೋದಾದರೆ ಈ ಶಾಸನದಲ್ಲಿ ಕಳಿಂಗ ಯುದ್ಧದ ಕ್ರಿಸ್ತಪೂರ್ವ 261 ಅಲ್ವಾ, ಕಳಿಂಗ ಯುದ್ಧದ ಸಾವು ನೋವುಗಳ ವಿವರವಿದೆ. ಎಷ್ಟನೇ ಒಂದು ಶಾಸನದಲ್ಲಿ? 13ನೇ ಬೃಹತ್ ಬಂಡೆಗಲ್ಲು ಶಾಸನದಲ್ಲಿ ಕಳಿಂಗ ಯುದ್ಧದ ಸಾವು ನೋವುಗಳ ಬಗ್ಗೆ ಇದೆ ವಿವರಣೆ. ಇದರಲ್ಲಿ ಸಿರಿಯಾದ ಆಂಟಿಯೋಕಸ್, ಈಜಿಪ್ಟ್ನ ಟಾಲೆಮಿ, ಮ್ಯಾಸಿಡೋನಿಯಾದ ಆಂಟಿಗೊನಸ್ ಸೇರಿದಂತೆ 5 ಗ್ರೀಕ್ ರಾಜರ ಹೆಸರುಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಆಯಿತಾ. ಇವರ ಒಂದು ನಡುವೆ ರಾಜತಾಂತ್ರಿಕ ಸಂಪರ್ಕವನ್ನು ಅಶೋಕ ಇಟ್ಕೊಂಡಿದ್ದ ಅಂತ ಇಲ್ಲಿ 13ನೇ ಬೃಹತ್ ಬಂಡೆಗಲ್ಲು ಶಾಸನ ಏನು ನಮಗೆ ವಿವರಣೆಯನ್ನು ನೀಡುತ್ತದೆ ಎಂದು ಹೇಳಲಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 5. ಸಾಮ್ರಾಟ ಅಶೋಕನ ಅಧಿಕೃತ ರಾಜಮನೆತನದ ಹೆಸರಾದ ಅಶೋಕ ಎಂಬುದನ್ನು ಉಲ್ಲೇಖಿಸುವ ಶಾಸನಗಳು ಭಾರತದ ಯಾವ ಭಾಗಗಳಲ್ಲಿ ಕಂಡುಬಂದಿದೆ? ನೋಡಿ, ಇಲ್ಲಿ ಕೇಳಲಾಗಿದೆ ಸಾಮ್ರಾಟ್ ಅಶೋಕನ ಅಧಿಕೃತ ರಾಜಮನೆತನದ ಹೆಸರು ಯಾವುದು? ಅಶೋಕ ಅನ್ನೋದು ಇವರ ರಾಜಮನೆತನದ ಹೆಸರಾಗಿದೆ ಅಲ್ವಾ. ಅಶೋಕ ಎಂಬುದನ್ನು ಉಲ್ಲೇಖಿಸುವ ಶಾಸನಗಳು ಭಾರತದ ಯಾವ ಭಾಗದಲ್ಲಿ ಕಂಡುಬಂದಿದೆ ಅಂತ ಕೇಳಿದರೆ ಉತ್ತರ ಮಸ್ಕಿ, ಎಲ್ಲಿ? ಕರ್ನಾಟಕ ಅಲ್ವಾ. ಮಧ್ಯಪ್ರದೇಶ, ಗುಜರಾತ್ ಶಾಸನದಲ್ಲೂ ನೋಡ್ಬೋದು, ಮಸ್ಕಿ ಶಾಸನದಲ್ಲೂ ನೋಡ್ಬೋದು. ಗುಜರಾತ್ ಮಧ್ಯಪ್ರದೇಶದಲ್ಲಿ ಬರುತ್ತೆ. ನಿಟ್ಟೂರು ಮತ್ತು ಉದಯಗೊಳಂ ಕರ್ನಾಟಕದಲ್ಲಿ ನಾವು ನೋಡ್ಬೋದು. ವಿವರಣೆಯನ್ನು ನಾವು ನೋಡೋದಾದರೆ ಅಶೋಕನ ಬಹುತೇಕ ಶಾಸನಗಳಲ್ಲಿ ಆತನನ್ನು ದೇವನಾಂಪ್ರಿಯ ಪ್ರಿಯದರ್ಶಿ ಎಂದು ಮಾತ್ರ ಕರೆಯಲಾಗಿದೆ. ಆದರೆ ಈ 4 ಶಾಸನಗಳಲ್ಲಿ ಮಾತ್ರ ದೇವನಾಂಪ್ರಿಯ ಅಶೋಕ ಎಂದು ಆತನ ಸ್ವಂತ ಹೆಸರನ್ನು ಸ್ಪಷ್ಟವಾಗಿ ಬಳಸಲಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 6. ಅಶೋಕನ ಯಾವ ಶಾಸನವು 2 ಭಾಷೆಗಳಲ್ಲಿ ಕೆತ್ತಲ್ಪಟ್ಟಿದೆ ಮತ್ತು ಅವು ಯಾವ ಭಾಷೆಗಳಾಗಿವೆ ಅಂತ ನಾವು ನೋಡೋದಾದರೆ ಉತ್ತರ ಕಂದಾಹಾರ್ ಶಾಸನ, ಶೇರ್-ಇ ಕುನಾ ಆಫ್ಘಾನಿಸ್ತಾನದಲ್ಲಿ ಗ್ರೀಕ್ ಮತ್ತು ಅರೇಮಿಯಕ್ ಭಾಷೆಗಳು ಅಲ್ವಾ. ಈ 2 ಭಾಷೆಯಲ್ಲಿ ಅಶೋಕನ ಶಾಸನಗಳನ್ನು ಕೆತ್ತಲಾಗಿದೆ ಎಂದು ಹೇಳಬಹುದು. ನಂತರ ಪ್ರಶ್ನೆ ಸಂಖ್ಯೆ, ಅದಕ್ಕೂ ಮುಂಚೆ ಇದಕ್ಕೆ ವಿವರಣೆಯನ್ನು ನೋಡೋದಾದರೆ ವಾಯುವ್ಯ ಗಡಿನಾಡಿನಲ್ಲಿದ್ದ ಯವನ ಅಂದರೆ ಗ್ರೀಕ್ ಮತ್ತು ಕಾಂಬೋಜ ಪ್ರಜೆಗಳಿಗೆ ಅಶೋಕನ ಧಮ್ಮದ ಸಂದೇಶವನ್ನು ತಲುಪಿಸಲು ಈ ದ್ವಿಭಾಷಾ ಶಾಸನವನ್ನು ಕೆತ್ತಿಸಲಾಗಿತ್ತು. ಯಾಕೆ ಈ ದ್ವಿಭಾಷಾ ಶಾಸನವನ್ನು ಕೆತ್ತಿಸಲಾಗಿತ್ತು ಅಂತಂದರೆ ವಾಯುವ್ಯ ಗಡಿನಾಡಿನಲ್ಲಿದ್ದಂತಹ ಯವನ ಮತ್ತು ಕಾಂಬೋಜ ಪ್ರಜೆಗಳಿಗೆ ಅಶೋಕನ ಧರ್ಮದ ಸಂದೇಶವನ್ನು ತಲುಪಿಸಬೇಕಾಗಿತ್ತು. ಆದ್ದರಿಂದ ಈ ದ್ವಿಭಾಷಾ ಶಾಸನವನ್ನು ಕೆತ್ತಲಾಗಿದೆ ಎಂದು ಹೇಳಲಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 7, ಕೊನೆಯ ಪ್ರಶ್ನೆ. ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಯಶಸ್ವಿಯಾಗಿ ಓದಿದವರು ಯಾರು ಮತ್ತು ಯಾವ ವರ್ಷದಲ್ಲಿ? ಯಾರು? ಜೇಮ್ಸ್ ಪ್ರಿನ್ಸೆಪ್ 1837ರಲ್ಲಿ. ಆಯಿತಾ. ಬ್ರಿಟಿಷ್
ಅಧಿಕಾರಿಯಾದಂಥ ಜೇಮ್ಸ್ ಪ್ರಿನ್ಸೆಪ್ 1837ರಲ್ಲಿ ಅವರು ಓದ್ತಾರೆ. ವಿವರಣೆಯನ್ನು ನೋಡೋದಾದರೆ, ಈಸ್ಟ್ ಇಂಡಿಯಾ ಕಂಪನಿಯ ಟಂಕಶಾಲೆಯ ಅಧಿಕಾರಿಯಾಗಿದ್ದ ಜೇಮ್ಸ್ ಪ್ರಿನ್ಸೆಪ್ ಅವರು ದೆಹಲಿ ಟೋಪ್ರಾ ಸ್ತಂಭ ಶಾಸನದಲ್ಲಿದ್ದಂಥ ಬ್ರಾಹ್ಮಿ ಲಿಪಿಯನ್ನು ಮೊದಲ ಬಾರಿಗೆ ಡಿಕೋಡ್ ಮಾಡುವಲ್ಲಿ ಯಶಸ್ವಿಯಾದರು. ಅಂದರೆ ಮೊದಲ ಬಾರಿಗೆ ಓದುವಲ್ಲಿ ಯಶಸ್ವಿಯಾದಂತಹ ಬ್ರಿಟಿಷ್ ಅಧಿಕಾರಿ ಯಾರು? ಜೇಮ್ಸ್ ಪ್ರಿನ್ಸೆಪ್. ಎಷ್ಟರಲ್ಲಿ? 1837ರಲ್ಲಿ. ಹಾಗಾದರೆ ನಾವು ಪ್ರಸ್ತುತ ತರಗತಿಯಲ್ಲಿ ಅಶೋಕನ ಶಾಸನಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಶುಭ ದಿನ. ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡಲು ನನಗೆ ಪ್ರೋತ್ಸಾಹವನ್ನು ನೀಡಿ.